ಹಾಯ್ ಸ್ಟೂಡೆಂಟ್ಸ್, ನೀವು ಇಂಡಿಯನ್ ಆರ್ಮಿ ಸೇರಬೇಕಾ? ಹಾಗಾದರೆ ಈ ಜಿಕೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಿರಿ ಕಮೆಂಟ್ ಮಾಡಿ. ದಿನನಿತ್ಯ ಬರುವ ವಿಡಿಯೋಗಳನ್ನು ತಪ್ಪದೇ ನೋಡಿ. ಫಸ್ಟ್ ಕ್ವಶನ್, ಕರೆನ್ಸಿ ನೋಟ್ಸ್ ಇನ್ ಇಂಡಿಯಾ ಆರ್ ಪ್ರಿಂಟೆಡ್ ಬೈ ದಿ. ಭಾರತದಲ್ಲಿ ನೋಟು ಮುದ್ರಣವನ್ನು ಯಾರು ಮಾಡುತ್ತಾರೆ? ಆಪ್ಷನ್ ಎ ಸೆಬಿ, ಆಪ್ಷನ್ ಬಿ FICCI, ಆಪ್ಷನ್ ಸಿ RBI, ಆಪ್ಷನ್ ಡಿ ನನ್ ಆಫ್ ದೀಸ್. The answer is option C, RBI. Second question, which of the following is India's leading English daily newspaper? ಭಾರತದಲ್ಲಿ ಅತಿ ಹೆಚ್ಚು ಮುಂಚೂಣಿಯಲ್ಲಿರುವ ಇಂಗ್ಲಿಷ್ ವಾರ್ತಾಪತ್ರಿಕೆ ಯಾವುದು? ಆಪ್ಷನ್ ಎ AAS, ಆಪ್ಷನ್ ಬಿ ಸಹಾರಾ ಟೈಮ್ಸ್, ಆಪ್ಷನ್ ಸಿ ದೈನಿಕ ಭಾಸ್ಕರ, ಆಪ್ಷನ್ ಡಿ ಟೈಮ್ಸ್ ಆಫ್ ಇಂಡಿಯಾ. The answer is option D, Times of India. Third question, Major Dhyanachand National Stadium is located. ಮೇಜರ್ ಧ್ಯಾನಚಂದ ರಾಷ್ಟ್ರೀಯ ಕ್ರೀಡಾಂಗಣ ಎಲ್ಲಿ ಸ್ಥಿತವಾಗಿದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಲಕ್ನೋ, ಆಪ್ಷನ್ ಸಿ ಜೈಪುರ್, ಆಪ್ಷನ್ ಡಿ ಜೋಧ್ಪುರ್. The answer is option A, Delhi. Fourth question, by what name is Persia known at present? ಪರ್ಷಿಯಾದ ಈಗಿನ ಹೆಸರೇನು? ಆಪ್ಷನ್ ಎ ಇಸ್ರೇಲ್, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಇರಾಕ್, ಆಪ್ಷನ್ ಡಿ ಕುವೈತ್. The answer is option B, Iran. Fifth question, Battle of Madras was fought in which year? ಮದ್ರಾಸ್ ಕದನ ಯಾವ ವರ್ಷ ಜರುಗಿತು? ಆಪ್ಷನ್ ಎ 1556, ಆಪ್ಷನ್ ಬಿ 1612, ಆಪ್ಷನ್ ಸಿ 1746, ಆಪ್ಷನ್ ಡಿ 1757. The answer is option C, 1746. Sixth question, which Christian missionary was the first come to India? ಭಾರತಕ್ಕೆ ಬಂದ ಮೊದಲ ಕ್ರಿಶ್ಚಿಯನ್ ಮಿಷನರಿ ಯಾವುದು? ಆಪ್ಷನ್ ಎ ಸೇಂಟ್ ಥಾಮಸ್, ಆಪ್ಷನ್ ಬಿ ಸೇಂಟ್ ಫ್ರಾನ್ಸಿಸ್, ಆಪ್ಷನ್ ಸಿ ಸೇಂಟ್ ಪೀಟರ್, ಆಪ್ಷನ್ ಡಿ ಸೇಂಟ್ ಲುಕೆ. The answer is option A, Saint Thomas. Seventh question, the first Indian who scaled Mount Everest without oxygen. ಆಮ್ಲಜನಕವಿಲ್ಲದೆ ಮೌಂಟ್ ಎವರೆಸ್ಟ್ ಶಿಖರ ಏರಿದ ಭಾರತದ ಪ್ರಥಮ ವ್ಯಕ್ತಿ ಯಾರು? ಆಪ್ಷನ್ ಎ ಫು ಡಾರ್ಜಿ, ಆಪ್ಷನ್ ಬಿ ಬಚೇಂದ್ರಿ ಪಾಲ್, ಆಪ್ಷನ್ ಸಿ ಫಾತಿಮಾ ಬೇಬಿ, ಆಪ್ಷನ್ ಡಿ PT ಉಷಾ. The answer is option A, Fu Dorji. Eighth question, which commission has replaced Planning Commission in India on 1st January 2015? ಜನವರಿ 1, 2015ರಲ್ಲಿ ಯಾವ ಯೋಜನೆಯ ಮರುನಾಮಕರಣವಾಯಿತು? ಆಪ್ಷನ್ ಎ ನೀತಿ ಆಯೋಗ, ಆಪ್ಷನ್ ಬಿ ಎಲೆಕ್ಷನ್ ಕಮಿಷನ್, ಆಪ್ಷನ್ ಸಿ ಕಾಂಪಿಟೇಷನ್ ಕಮಿಷನ್, ಆಪ್ಷನ್ ಡಿ ನನ್ ಆಫ್ ದೀಸ್. ಆಪ್ಷನ್ ಎ ನೀತಿ ಆಯೋಗ. ನೈನ್ತ್ ಕ್ವಶನ್, ಹೂ ಫೌಂಡೆಡ್ ದಿ ಬನಾರಸ್ ಹಿಂದೂ ಯೂನಿವರ್ಸಿಟಿ? ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ ಬಿ ಮದನ್ ಮೋಹನ್ ಮಾಳವಿಯಾ, ಆಪ್ಷನ್ ಸಿ ಮೋತಿಲಾಲ್ ನೆಹರು, ಆಪ್ಷನ್ ಡಿ ಮಹಾತ್ಮ ಗಾಂಧಿ.
The answer is option B, Madan Mohan Malviya. 10th question. The first woman ruler of India was. ಭಾರತದ ಮೊದಲ ಮಹಿಳಾ ಸಾಮ್ರಾಟಿನಿ ಯಾರು? ಆಪ್ಷನ್ ಎ ರಜಿಯಾ ಸುಲ್ತಾನ್, ಆಪ್ಷನ್ ಬಿ ನೂರ್ ಜಹಾನ್, ಆಪ್ಷನ್ ಸಿ ಲಕ್ಷ್ಮೀಬಾಯಿ, ಆಪ್ಷನ್ ಡಿ ನನ್ ಆಫ್ ದೀಸ್. The answer is option A, ರಜಿಯಾ ಸುಲ್ತಾನ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.